ದಶಕಗಳ ಕನಸಿಗೆ ಸಿಕ್ಕಿದ ಮಹಾ ಗೆಲುವು, ಬಹುಕಾಲದ ಕನಸಿಗೆ ರೆಕ್ಕೆ. ಮೇಕೆದಾಟಿಗೆ ತಮಿಳುನಾಡಿನ ಪರ್ಮಿಷನ್ ಬೇಕಾಗಿಲ್ಲ, ಕೇಂದ್ರದ ಸ್ಪಷ್ಟನೆ. ಎಷ್ಟು ಕಾಲದ ಕನಸು, ಸರ್ಕಾರಗಳ ಪ್ರಯತ್ನ, ಹೋರಾಟಕ್ಕೆ ಫಲ. ಕರ್ನಾಟಕದ ಜನರು ವರ್ಷಗಳ ಕಾಲ ಕಾದಿದ್ದ ಆ ಸುದ್ದಿ ಈಗ ದೆಹಲಿಯಿಂದ ಬಂದಿದೆ. ಮೇಕೆದಾಟು. ಹೌದು, ಈ ಒಂದು ಹೆಸರು ಕೇಳಿದ್ರೆ ಸಾಕು, ರಾಜಕೀಯ ಕಾವು, ಕಾನೂನು ಹೋರಾಟ, ತಮಿಳುನಾಡಿನ ತೀವ್ರ ವಿರೋಧ ಇವೆಲ್ಲವೂ ಕಣ್ಣ ಮುಂದೆ ಬರುತ್ತೆ. ಆದರೆ ಈಗ ಇಡೀ ರಾಜ್ಯದ ಗಮನ ಸೆಳೆದಿರುವ ಒಂದು ಹೇಳಿಕೆ ಮೇಕೆದಾಟು ಯೋಜನೆಯ ದಿಕ್ಕನ್ನೇ ಬದಲಿಸುವ ಸೂಚನೆ ನೀಡಿದೆ. ಕರ್ನಾಟಕಕ್ಕೆ ತನ್ನ ಭೂಭಾಗದಲ್ಲಿ ಜಲಾಶಯ ನಿರ್ಮಿಸುವ ಕಾನೂನುಬದ್ಧ ಹಕ್ಕಿದೆ. ಇದಕ್ಕೆ ಬೇರೆ ರಾಜ್ಯದ ಒಪ್ಪಿಗೆ ಕಡ್ಡಾಯವಲ್ಲ. ರಾಜ್ಯಸಭೆಯಲ್ಲಿ ಕೇಂದ್ರ ಸರ್ಕಾರ ನೀಡಿರುವ ಈ ಸ್ಪಷ್ಟನೆ ಎಷ್ಟು ವರ್ಷಗಳ ಕನಸಿಗೆ ಹೊಸ ರೆಕ್ಕೆ ನೀಡಿದಂತಾಗಿದೆ. ತಮಿಳುನಾಡಿನ ವಾದಕ್ಕೆ ದೊಡ್ಡ ಹಿನ್ನಡೆಯಾಗಿದೆ. ಮೇಕೆದಾಟು ಕರ್ನಾಟಕದ ಜನರ ಭಾವನೆ, ರಾಜಕೀಯ ಪಕ್ಷಗಳ ಪ್ರತಿಷ್ಠೆ, ಕಾವೇರಿ ವಿವಾದದ ಅತ್ಯಂತ ಸೂಕ್ಷ್ಮ ಅಧ್ಯಾಯ. ಈಗ ಇದೇ ಮೇಕೆದಾಟು ಯೋಜನೆ ಬಗ್ಗೆ ಕೇಂದ್ರ ಸರ್ಕಾರ ನೀಡಿರುವ ಸ್ಪಷ್ಟನೆ ರಾಜ್ಯ ರಾಜಕಾರಣದಲ್ಲಿ ಹೊಸ ಸಂಚಲನ ಮೂಡಿಸಿದೆ. ಎಷ್ಟು ವರ್ಷಗಳ ಹೋರಾಟ, ಎಷ್ಟು ಸರ್ಕಾರಗಳ ಪ್ರಯತ್ನ, ಎಷ್ಟು ರಾಜಕೀಯ ಸಂಘರ್ಷ, ಎಷ್ಟು ಕಾನೂನು ಹೋರಾಟ, ಕರ್ನಾಟಕದ ಕೋಟ್ಯಾಂತರ ಜನರ ಕನಸಾಗಿದ್ದ ಮೇಕೆದಾಟು ಯೋಜನೆಗೆ ಈಗ ಹೊಸ ಆಶಾ ಕಿರಣ ಮೂಡಿದೆ. ರಾಜ್ಯಸಭೆಯಲ್ಲಿ ಕೇಂದ್ರ ಸರ್ಕಾರ ನೀಡಿರುವ ಒಂದು ಸ್ಪಷ್ಟನೆ ಇಡೀ ಕರ್ನಾಟಕದ ನಿರೀಕ್ಷೆಗೆ ಹೊಸ ಜೀವ ತುಂಬಿದೆ. ಮೇಕೆದಾಟು ಯೋಜನೆಗೆ ತಮಿಳುನಾಡಿನ ಒಪ್ಪಿಗೆ ಕಡ್ಡಾಯವಲ್ಲ. ಕರ್ನಾಟಕ ತನ್ನ ಭೂಭಾಗದಲ್ಲಿ ಜಲಾಶಯ ನಿರ್ಮಿಸುವುದಕ್ಕೆ ಕಾನೂನುಬದ್ಧ ಹಕ್ಕು ಹೊಂದಿದೆ. ಕೇಂದ್ರ ಜಲಶಕ್ತಿ ಸಚಿವಾಲಯ ಈ ಹೇಳಿಕೆ ಕೊಟ್ಟಿದೆ. ಬಹುದಿನಗಳಿಂದ ನೆನೆಗುದಿಗೆ ಬಿದ್ದಿದ್ದ ಯೋಜನೆಗೆ ದೊಡ್ಡ ಬಲ ನೀಡಿದೆ. ಕರ್ನಾಟಕದ ಜೀವನಾಡಿ, ಲಕ್ಷಾಂತರ ರೈತರ ಬದುಕಿನ ಆಸರೆ, ಕೋಟ್ಯಾಂತರ ಜನರ ಕುಡಿಯುವ ನೀರಿನ ಭರವಸೆ, ಅದೇ ಕಾವೇರಿ ನೀರನ್ನು ಸಮರ್ಪಕವಾಗಿ ಸಂಗ್ರಹಿಸಿಕೊಳ್ಳುವ ಉದ್ದೇಶದಿಂದ ಹಲವು ವರ್ಷಗಳ ಹಿಂದೆ ಹುಟ್ಟಿಕೊಂಡ ಯೋಜನೆಯೇ ಮೇಕೆದಾಟು ಸಮತೋಲನ ಜಲಾಶಯ. ಆದರೆ ಈ ಯೋಜನೆ ಆರಂಭವಾದ ದಿನದಿಂದಲೂ ರಾಜಕೀಯ ವಿವಾದ, ನ್ಯಾಯಾಲಯದ ಹೋರಾಟ, ತಮಿಳುನಾಡಿನ ವಿರೋಧ, ಪರಿಸರ ಅನುಮತಿ ಸೇರಿದಂತೆ ಹಲವು ಅಡೆತಡೆಗಳು ಎದುರಾದವು. ಹೀಗಾಗಿ ಪ್ರತಿ ಬಾರಿ ಯೋಜನೆ ಆರಂಭ ಆಗುವ ನಿರೀಕ್ಷೆ ಮೂಡಿದ್ರೂ ಕೊನೆ ಕ್ಷಣದಲ್ಲಿ ಮತ್ತೆ ನಿಂತು ಹೋಗ್ತಾನೆ ಇತ್ತು. ಮೇಕೆದಾಟು ಕರ್ನಾಟಕದ್ದು, ನಿರ್ಮಾಣದ ಹಕ್ಕು ಕರ್ನಾಟಕದ್ದೇ. ಸುಪ್ರೀಂ ತೀರ್ಪಿನಲ್ಲೇ ಸ್ಪಷ್ಟ, ಕಾನೂನು ಕರ್ನಾಟಕದ ಪರ. ಆದರೆ ಈಗ ದೆಹಲಿಯಿಂದ ಬಂದಿರುವ ಸುದ್ದಿ ಕರ್ನಾಟಕದ ಜನರಿಗೆ ದೊಡ್ಡ ಭರವಸೆ ನೀಡಿದೆ. ರಾಜ್ಯಸಭೆಯಲ್ಲಿ ತಮಿಳುನಾಡಿನ ಸಂಸದ ಡಾಕ್ಟರ್ ಅನ್ಬಣಿ ರಾಮದಾಸ್ ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಕೇಂದ್ರ ಜಲಶಕ್ತಿ ಖಾತೆ ರಾಜ್ಯ ಸಚಿವ ರಾಜ್ ಭೂಷಣ್ ಚೌಧರಿ 2018 ಫೆಬ್ರವರಿ 16ರಂದು ಸುಪ್ರೀಂ ಕೋರ್ಟ್ ನೀಡಿದ ತೀರ್ಪಿನಲ್ಲೇ ಕರ್ನಾಟಕ ಮೇಕೆದಾಟು ನಿರ್ಮಾಣ ಮಾಡೋದಕ್ಕೆ ತಮಿಳು, ಕೇರಳ ಅಥವಾ ಪುದುಚೇರಿಯ ಅನುಮತಿ ಪಡೆಯಬೇಕು ಅನ್ನುವ ಉಲ್ಲೇಖವೇ ಇಲ್ಲ ಅಂತ ಸ್ಪಷ್ಟಪಡಿಸಿದರು. ಇದೇ ಹೇಳಿಕೆ ಈಗ ರಾಜ್ಯದ ಪರವಾಗಿ ದೊಡ್ಡ ಬಲವಾಗಿ ಪರಿಣಮಿಸಿದೆ. ಇದಷ್ಟೇ ಅಲ್ಲ, 2007ರ ಕಾವೇರಿ ಜಲ ವಿವಾದ ನ್ಯಾಯಮಂಡಳಿಯ ಆದೇಶವನ್ನು ಕೇಂದ್ರ ಮತ್ತೊಮ್ಮೆ ಉಲ್ಲೇಖಿಸಿದೆ. ನ್ಯಾಯಮಂಡಳಿಯ ಆದೇಶದ ಪ್ರಕಾರ ಯಾವುದೇ ರಾಜ್ಯ ತನ್ನ ಗಡಿಯೊಳಗೆ ನೀರಿನ ಅಭಿವೃದ್ಧಿ ಮಾಡಬಹುದು, ಆದರೆ ನ್ಯಾಯಮಂಡಳಿಯ ನೀರು ಹಂಚಿಕೆ ಆದೇಶಕ್ಕೆ ವಿರುದ್ಧ ಆಗಬಾರದು ಅಷ್ಟೇ. ಅಂದರೆ ಕರ್ನಾಟಕ ತನ್ನ ಹಕ್ಕಿನ ವ್ಯಾಪ್ತಿಯಲ್ಲಿ ಯೋಜನೆ ರೂಪಿಸಬಹುದು ಅನ್ನೋದನ್ನ ಕೇಂದ್ರ ಪುನರ್ ಉಚ್ಚರಿಸಿದೆ. ಈ ಬೆಳವಣಿಗೆಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಂತಸ ವ್ಯಕ್ತಪಡಿಸಿದ್ದಾರೆ. ಸುಪ್ರೀಂ ಕೋರ್ಟ್ ತೀರ್ಪು ಕರ್ನಾಟಕದ ಪರ, ಅನುಮತಿ ಅಗತ್ಯ ಇಲ್ಲ. ಈ ಭೂಭಾಗದಲ್ಲಿ ಜಲಾಶಯ ನಿರ್ಮಾಣ ಮಾಡೋದಕ್ಕೆ ಬೇರೆ ರಾಜ್ಯದ ಅನುಮತಿ ಬೇಕಿಲ್ಲ. ಇತರ ರಾಜ್ಯಗಳಿಗೆ ಆಕ್ಷೇಪಿಸುವ ಹಕ್ಕು ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಅಂತ ಮುಖ್ಯಮಂತ್ರಿ ಹೇಳಿದ್ದಾರೆ. ಜೊತೆಗೆ ಕರ್ನಾಟಕದ ಪರವಾಗಿ ಸ್ಪಷ್ಟನೆ ನೀಡಿದ ಕೇಂದ್ರ ಸರ್ಕಾರಕ್ಕೆ ಧನ್ಯವಾದವನ್ನು ಸಲ್ಲಿಸಿದ್ದಾರೆ. ಅಷ್ಟಕ್ಕೂ ಮೇಕೆದಾಟು ಯೋಜನೆ ಯಾಕೆ ಅಷ್ಟೊಂದು ಮಹತ್ವದ್ದು? ಯಾಕೆ ಇಷ್ಟು ವರ್ಷಗಳಿಂದ ಕರ್ನಾಟಕ ಇದಕ್ಕಾಗಿ ಹೋರಾಟ ನಡೆಸ್ತಾ ಇದೆ? ಕಾರಣ, ಇದು ಕೇವಲ ಒಂದು ಅಣೆಕಟ್ಟು ಅಲ್ಲ. ಬೆಂಗಳೂರು ಸೇರಿದಂತೆ ಸುತ್ತಮುತ್ತಲಿನ ಪ್ರದೇಶಗಳಿಗೆ ಭವಿಷ್ಯದ ಕುಡಿಯುವ ನೀರಿನ ಭದ್ರತೆ ನೀಡುವ ಯೋಜನೆ. ಬರಗಾಲದ ಸಂದರ್ಭದಲ್ಲೂ ನೀರು ಸಂಗ್ರಹಿಸಿ ನಿಯಮಿತವಾಗಿ ಬಿಡುಗಡೆ ಮಾಡುವ ವ್ಯವಸ್ಥೆ.
ಜೊತೆಗೆ ಸುಮಾರು 400 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆಯ ಸಾಮರ್ಥ್ಯ ಹೊಂದಿರುವ ಯೋಜನೆ. ಆದರೆ ಯೋಜನೆಗೆ ಇನ್ನೂ ಕೆಲ ಹಂತಗಳು ಬಾಕಿ ಇದೆ. ಕರ್ನಾಟಕ ಸಲ್ಲಿಸಿದ ಡಿಪಿಆರ್ ಅನ್ನು ಕೇಂದ್ರ ಜಲ ಆಯೋಗ ಪರಿಷ್ಕರಿಸಿ ಮತ್ತೆ ಸಲ್ಲಿಸುವಂತೆ ಸೂಚಿಸಿದೆ. ಅಂದರೆ ಪ್ರಕ್ರಿಯೆ ಇನ್ನೂ ಮುಕ್ತಾಯ ಆಗಿಲ್ಲ. ಪರಿಷ್ಕೃತ ವರದಿ, ತಾಂತ್ರಿಕ ಪರಿಶೀಲನೆ, ಪರಿಸರ ಸಂಬಂಧಿತ ಪ್ರಕ್ರಿಯೆಗಳು, ಮುಂದಿನ ಆಡಳಿತಾತ್ಮಕ ಅನುಮತಿಗಳು ಪೂರ್ಣಗೊಂಡ ಬಳಿಕವೇ ಯೋಜನೆ ಕಾರ್ಯರೂಪಕ್ಕೆ ಬರುತ್ತೆ. ಎಷ್ಟೋ ವರ್ಷಗಳಿಂದ ಮೇಕೆದಾಟು ಯಾವಾಗ, ಬೆಂಗಳೂರಿಗೆ ಶಾಶ್ವತ ನೀರು ಯಾವಾಗ, ಕರ್ನಾಟಕದ ಹಕ್ಕು ಯಾವಾಗ ಸಿಗುತ್ತೆ ಅನ್ನುವ ಪ್ರಶ್ನೆ ಕೇಳ್ತಾ ಇದ್ದಂತಹ ಜನರಿಗೆ ಕೇಂದ್ರದ ಈ ಹೇಳಿಕೆ ಹೊಸ ಭರವಸೆ ಮೂಡಿಸಿದೆ. ಇದಿನ್ನೂ ಅಂತಿಮ ಆಗಿಲ್ಲ, ಆದರೆ ಬಹುದಿನಗಳಿಂದ ಮುಚ್ಚಿದ ಬಾಗಿಲು ಮತ್ತೆ ತೆರೆಯುವಂತೆ ಮಾಡಿರುವ ಮಹತ್ವದ ಬೆಳವಣಿಗೆ. ಕರ್ನಾಟಕದ ಹಕ್ಕಿನ ಪರ ದೇಶದ ಸಂಸತ್ತಿನಲ್ಲೇ ಮೊಳಗಿರುವ ಸ್ಪಷ್ಟ ಸಂದೇಶ ಇದಾಗಿದೆ. ಮೇಕೆದಾಟು ಯೋಜನೆ ಕುರಿತು ಕೇಂದ್ರ ಸರ್ಕಾರ ನೀಡಿರುವ ಈ ಸ್ಪಷ್ಟನೆ ಕರ್ನಾಟಕಕ್ಕೆ ರಾಜಕೀಯವಾಗಿಯೂ ಕಾನೂನುಬದ್ಧವಾಗಿಯೂ ಮಹತ್ವದ ಫಲ ನೀಡಿದೆ. ಆದರೆ ಯೋಜನೆ ಜಾರಿ ಆಗೋದಕ್ಕೆ ಇನ್ನೂ ತಾಂತ್ರಿಕ ಮತ್ತು ಆಡಳಿತಾತ್ಮಕ ಪ್ರಕ್ರಿಯೆಗಳು ಪೂರ್ಣಗೊಳ್ಳಬೇಕಾಗಿದೆ. ಆದರೂ ಹಲವು ವರ್ಷಗಳಿಂದ ನಿರೀಕ್ಷೆಯಲ್ಲಿದ್ದ ಯೋಜನೆಗೆ ಹೊಸ ಚೈತನ್ಯ ಸಿಕ್ಕಿದೆ ಅನ್ನೋದು ವಾಸ್ತವ್ಯ. ರೇಣುಕಾ ಕೆ, ಪೊಲಿಟಿಕಲ್ ಬ್ಯೂರೋ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.